ಋಣವಿಲ್ಲವೇನು ಮಂತ್ರಿ? ಎಂಡರು ಮಕ್ಕಳು ವಸ್ತುವಾನಾದಿಗಳ ಋಣವಿದವರೆಗೆ ಇರುತ್ತದೆ. ಅದಕ್ಕೆ ಚಿಂತೆಯನ್ನು ಮಾಡಬೇಡ ರಾಜ. ರಾಕ್ಷಸರು ಈ ನಾಡಿನ ಮಾತು ಸತ್ಯ. ಹಾಗಾಗದೇನು ತಾನು ಮಾಡಿದ್ದನ್ನು ತಾನೇ ಅನುಭವಿಸಲೇಬೇಕು. ಒಳ್ಳೆನೆಂದರೆ ಬಿಡಲರಿಯದೆ. ಅಹೋ ಮಂತ್ರಿ, ಅಹೋ ರಾಜಶ್ರೇಷ್ಠ, ಲೋಕದೋ ತನಗೆ ಬಂದ ವ್ಯಸನವು ತಾನು ಮಾಡಿದ ಕರ್ಮ ಫಲವಲ್ಲೇ ತಿಳಿಯಬೇಕು. ಗಿಡದ ಹಣ್ಣುಗಳನ್ನು ಗಿಡಗಳೇನಾದರೂ ತಿನ್ನುತ್ತವೆಯೇ? ಇದೆಲ್ಲವೂ ತಿಳಿದು ಎಲ್ಲ ಪ್ರಾಣ ಹೋದರೂ ಚಿಂತೆ ಇಲ್ಲ. ಬಿಡುವುದಿಲ್ಲ. ಜಾಗೃತಿಯಿಂದ ರಣವನ್ನಕ್ಕೆ ಹೋಗಿ ಬರುವಂತವನಾಗ ಮಂತ್ರಿ ಸರ್ವ ಕಾರ್ಯದೋಳಿ ಸ್ವತಂತ್ರೆ. ಯುದ್ಧಕ್ಕೆ ಹೋದ ನಿನ್ನ ಅನುಜನಾದ ಕುಂಭಕರ್ಣನು ರಾಮಚಂದ್ರನ ಸ್ವರಾವತಿಗೆ ಗುರಿಯಾಗಿ ಮರಣ ಹೊಂದಿರುವನೆಂದು ಚಾರರು ತಿಳಿಸಿದರು. ರಾಜ ಶಿವ ಶಿವ ಅಸಮಬಲಶಾಲಿಯಾದ ಚಂಡ ಪ್ರಚಂಡ ಹೈದನ ಹಂತಕ್ಕೆ ಸಿಂಹಸಪ್ತದಂತಿರುವ ಕುಂಭಕರ್ಣನ ಮರಣವಾದರೆ ಅಯ್ಯೋ, ಅಂತ ಮಹಾಪರಾಕ್ರಮಿಯನ್ನು ನರನಾದ ರಾಮನು ಕೊಲ್ಲಿದನೆ. ಅಂತ ಮಹಾಬಲಡ್ಡರನ್ನು ರಾಮನು ಕೊಲ್ಲಬೇಕಾದರೆ ಗುರಿಯು ಸಿಂಹನನ್ನು ಕೊಲ್ಲಿದಂತಾಯಿತು. ಅವನೇನು ಸಾಮಾನ್ಯದವನೇ, ಗಿರಿಪ್ರಾಯದವನು, ಗಿರೀಶನ ಭಕ್ತನು. ಅಹೋ ಮಂತ್ರಿ, ಅಹೋ ರಾಜಶ್ರೇಷ್ಠ, ನನ್ನ ಬಲಭುಜವೇ ಹೋದಂತಾಯಿತು. ಇದಕ್ಕೆ ಗತಿ ಏನು ಮಾಡಬೇಕು ಮಂತ್ರಿ ಸರ್ವ ಕಾರ್ಯದೋಳಿ? ಅಹೋ ರಾಜ, ಅಹೋ ಮಂತ್ರಿ, ಪ್ರಪಂಚದಲ್ಲಿ ಸುಖ ದುಃಖಗಳು ಕ್ಷಣ ಕ್ಷಣಕ್ಕೂ ಬಂದೊದಗುತ್ತದೆ. ಅದಕ್ಕೆ ಅಂಜುವುದಕ್ಕೆ ಧೈರ್ಯಂ ಸರ್ವ ಸಾಧನಂ ಅಂದಾಗೆ ಕಷ್ಟ ಬಂದರೂ ಧೈರ್ಯದಿಂದಿರಬೇಕು ರಾಜ. ಅಹೋ ಮಂತ್ರಿ, ನಿಂತ್ರಾಂಗನೆಯನ್ನು ಹಗಲಿಸಿ 6 ತಿಂಗಳವರೆಗೆ ಹಂಚಿ ಕೇಳಿ ಎನ್ನಾಡಿ ಹಸಿರು ಬೆಕ್ಕೆಟ್ಟು ಸೃಷ್ಟಿಯೊಳಗೆ ಎಷ್ಟು ಜಂತುಗಳನ್ನು ಭಕ್ಷಿಸಿದರು. ಸಂತೋಷವಾದರೆ ತನ್ನಿಷ್ಟವಾದ ಸ್ಥೂಲ ಕಾಯವನ್ನು ನಷ್ಟಗೊಳಿಸಿ ನಮ್ಮ ಮೇಲೆ ಮನಸ್ಸು ಮುರಿದು ಮರಳಿ ಮಾಡದಂತೆ ಪರಲೋಕವನ್ನು ಸೇರಿದನು. ಅಯ್ಯೋ ಶಿವ ಶಿವ, ತಮ್ಮನ ಮಡಿದನು, ಮಗನ ಹಗಲಿದನು. ಇನ್ನೇನಿದೆ ಹತಭಾಗ್ಯರಾಜನು ಪ್ರಧಾನಿ ಮುಂದೇನು ಮಾಡಲಿ ಆಲೋಚನೆ. ಆಹೋ ಗುರವೀರನಾದ ದಶಕುಂಟನೆ, ಆಹೋ ಮಂತ್ರಿ ಶ್ರೇಷ್ಠನೇ, ನಿನ್ನ ಅನುಜನಾದ ಕುಂಭಕರ್ಣನು ವೈರಿಗಳ ಸಮ್ಮುಖದಲ್ಲಿ ಬಂದು ಹಿಂಜರಿಯದೆ ಕಪಿಗಳನ್ನೆಡೆದ ಲಕ್ಷ್ಮಣನ ಮೂರ್ಛೆಗೈದನು. ಕಪಿಗಳಂ ಕೊಂದು ಶ್ರೀರಾಮನನ್ನ ಕೆರಳಿಸಿ ಕುಂಭಕರ್ಣನ ಈರ ಸ್ವರ್ಗಕ್ಕೆ ಪ್ರಯಾಣ ಮಾಡಿದನು. ಏಕ್ಯ ಪುರುಷರು ನಮ್ಮಂತ ನತಭಾಗ್ಯರಿಗೆ ಉಳಿಯುವನೇ ರಾಜ. ಆಹೋ ಮಂತ್ರಿ, ಜಾತಕ ಜಾತಿಗಳನ್ನು ಕಳೆದುಕೊಂಡು ಬಳಿದೆ. ಅಹೋ ರಾಜಶ್ರೇಷ್ಠ, ಬಲಡ್ಡರನ್ನು ಕಳೆದುಕೊಳ್ಳುವುದಕ್ಕೆ ನನ್ನ ಕರ್ಮಫಲವು ಎಂದಿರುವುದು. ಅಯ್ಯೋ ಶಿವ ಶಿವ, ಅವರ ಸ್ಮರಣೆಯಾದ ಕೂಡಲೇ ನನ್ನ ಕಣ್ಣಲ್ಲಿ ನೀರು ತನ್ನಷ್ಟಕ್ಕೆ ತಾನೇ ಹರಿಯುತ್ತಿರುವುದು. ಅಹೋ ಮಂತ್ರಿ, ಅಹೋ ಅಹೋ ರಾಜ, ಈ ಬುದ್ಧಿ ಪ್ರಳಯಾತಕ ಅಂದ ಹಾಗೆ ಆ ದುಷ್ಟಳಾದ ಸೂರ್ಪನಗಿಯ ಮಾತನ್ನು ಕೇಳಿದ್ದರಿಂದಲೇ ನನಗೆ ಇಂಥ ಕಷ್ಟಗಳು ಬಂದೊದಗಿದವು. ಮಹಾಪತಿರ್ತೆಯಳಾದ ಸೀತೆಯಂತಂದು ಗೋಳಾಡಿಸಿದ್ದರಿಂದಲೇ ನನ್ನ ಪುಣ್ಯವೆಲ್ಲವೂ ಹಾಳಾಯಿತು. ಅಹೋ ಮಂತ್ರಿ, ಅಹೋ ರಾಜ, ಹೆಣ್ಣು ಹೊನ್ನು ಮಣ್ಣು ಈ 3 ಪದಾರ್ಥಗಳಿಗೆ ಒಡೆದಾಡುವವನು ಮಹಾ ನರಕಕ್ಕೆ ಗುರಿಯಾಗುವನು. ಈ ಜನ್ಮ ಸುಖವು ಸಾಕು ಸಾಕು ಮಂತ್ರಿ ಸರ್ವ ಕಾರ್ಯದೋಡಿ. ಅಹೋ ರಾವಣ, ಅಹೋ ಮಂತ್ರಿ, ಸತ್ತು ಹೋದ ಕುಂಭಕರ್ಣಾದಿಗಳನ್ನು ನೆನೆಸಿಕೊಂಡು ಮಿಡಿಯುವುದನ್ನು ಬಿಡು. ಲಂಕಾ ನಗರಕ್ಕೆ ಕರ್ತನಾಗಿ ನಾವೇ ಈ ಪರಿ ರೋದನ ಶಾಸ್ತ್ರವನ್ನು ಓದಿ ಹತ್ತರೆ ಮುಂದಿನ ಗತಿಯೇನು. ಅಹೋ ರಾಜ, ಅಹೋ ಮಂತ್ರಿ, ಈ ವ್ಯಸನವನ್ನು ಬಿಡು.
ಕೊಡುವುದು ಸರಿಯಲ್ಲ. ವೈರಿಗಳ ಲಂಕಾ ಪಟ್ಟಣದ ಪಕ್ಕ ದಾಳಿಯ ಬಿಟ್ಟು ಹಾಳು ಮಾಡುವರು. ಬೆಂಕಿ ಹೋದ ಕೆಲಸಕ್ಕೆ ಚಿಂತೆ ಮಾಡಿದರೆ ಬಂದ ಫಲವೇನು ರಾಜ? ಅಹೋ ಮಂತ್ರಿ, ಸಂಕಟ ಪಟ್ಟರೆ ಪ್ರಯೋಜನವಿಲ್ಲ. ಉದ್ಧಾರಸ್ಯ ತೃಣಂ ಪಿತಃ ಸೂರಸ್ಯ ಮರಣಂ ನಿಷ್ಪಹತ್ಯ ಜಗತ್ತೇ. ಅಹೋ ಮಂತ್ರಿ, ಇದರ ತಾತ್ಪರ್ಯವೇನೆಂದರೆ, ತಾತ್ಪರ್ಯವೇನು ರಾಜ? ಉದಾರ ಮನುಷ್ಯನಿಗೆ ದ್ರವ್ಯವು ಹುಲ್ಲು ಕಟ್ಟಿ ಸಮಾನವು, ಸೂರ್ಯನಿಗೆ ಮರಣವು ಮರೆಯಲ್ಲಿ ಪ್ರಾಯವು, ಆಸೆಯಿಲ್ಲದವನಿಗೆ ಈ ಜಗತ್ತೆಲ್ಲವೂ ಹುಲ್ಲು ಕಟ್ಟಿ ಸಮಾನವು. ಅಹೋ ಮಂತ್ರಿ, ಅಹೋ ರಾಜ, ಇದೆಲ್ಲವೂ ತಿಳಿದು ನಾನಂತಹ ಮೂರ್ಖರು ಇದು ಆಗಿರಲಿ ಮುಂದಿನ ಕಾರ್ಯವನ್ನು ಆಲೋಚನೆ ಮಾಡ ಮಂತ್ರಿ. ಸರ್ವ ಕಾರ್ಯದೋಣಿ. ಅಹೋ ರಾಜ, ಅಹೋ ಮಂತ್ರಿ, ಚತುರಂಗ ಬಲವ ಚಿತ್ತವಾಗಿರುವುದು ನಾನಾ ರಾಮನ ಸೈನ್ಯವಲ್ಲವಾಗಿ ನುಗ್ಗು ನುತ್ತು ಮಾಡಿ ಸಂತೋಷದಿಂದ ನಿಮಗೆ ಪ್ರೀತಿ ಬರುವಂತೆ ಮಾಡುತ್ತೇನೆ ರಾಜ. ರವಿಕೋಟಿ ಧ್ವಜ. ಬಲ ಬಲ ಮಂತ್ರಿ, ನೀನಾಡಿದ ಮಾತು ಸಹಜ. ನಾವೀರ್ವರು ಸೇರಿ ರಣರಂಗಕ್ಕೆ ಹೋಗೋಣ ನಡಿ ಬಲಾದಂತ ಬರೇ ಬಹುಬೇಗನೆ. ಇಷ್ಟದಂತ ಆಗಲು ರಾಜ. ರವಿಕೋಟಿ ಧ್ವಜ. ಪಾತ್ರ ಮಾಡಿದಂತ ವೈಟ್ ಸುಮಕ್ ಅವರು ವೇದಿಕೆ ಮೇಲೆ ಬರಬೇಕಾಯ್ತಂತೆ ಅವರು ಸೀರೆ ಪಾತ್ರ ಮಾಡುವಂತರು ಅವರಿಗೆ ಉಳಿಯಾಕೆ ಕಾರ್ಯಕ್ರಮ ಮಾಡಲಾಗುವುದು. ನಮ್ಮ ಯನಕೋಟ ಮಾವರು ಯಶಸ್ವಾಮಿ ಮಾಮನವರು ತನ್ನ ಸಾರಥಿ ಪಾತ್ರಕ್ಕೆ ಹಳೆಗೆ 301 ಬಹುಮಾನ ಕೂಡ ಕಾರ್ಯ ಮಾಡುತ್ತಾರೆ. ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಸರ್ ಆಗ್ರಮ ಮುಂದೆ ಥೋಡೆ ಉಳುವತ್ತಿನ ಕೊಯ್ಯರದಾರ ಥೋಡೆ ಕಾಯಾಗೈತೆ.
ಶಂಕರ ಶಂಭೋ ಶಂಕರ ಗಿರಿಜಾವರ ಎಲ ಸಾರಥಿ ಅಹೋ ಸ್ವಾಮಿ, ನೋಡಿದೆಯಾ ರಾವಣನ ಅಧೋಗತಿ ನೋಡಿದ್ದೇನು ಸ್ವಾಮಿ? ಅನುಜನಾದ ಕುಂಭಕರ್ಣನು ಭಕ್ತನಾದ ಇಂದ್ರಜೀತವನನ್ನು ನೆನೆಸಿಕೊಂಡು ಮೌನದಿಂದ ಹೇಗೆ ಕುಳಿತಿರುವನು. ಹೌದಪ್ಪ, ಆಗಲಿ ನಾವು ಮಾಡುವುದೇನಿದೆ? ನಾರಾಯಣ ನಾರಾಯಣ ಎಲ್ಲವದು ನಿನ್ನ ನೀಲೆ. ತ್ರಿಲೋಕಕ್ಕೆ ಅಧಿಪತಿಯಾದ ರಾವಣ ನಿನಗೆ ಮಂಗಳವಾಗಲಿ, ಮೇಲಕ್ಕೆ ಹೇಳು. ಅಹೋ ಸ್ವಾಮಿ ನಾರದರೇ, ತಾರಕೇಂದ್ರ ತಾವ ಲೋಕದಿಂದ ಸಂಚಾರ ಮಾಡಿ ಬಂದಿರಿ, ತಾವ ಲೋಕದಲ್ಲಿ ಏನೇನು ವರ್ತಮಾನ ತಿಳಿದಿರುವಿರಿ ಚೆನ್ನಾಗಿ ತಿಳಿಬೇಡಿರಿ ಸ್ವಾಮಿ ನಾರದರೇ. ಅಹೋ ದಾನವೇಂದ್ರ, ಅಹೋ ಮುನೀಂದ್ರ, ಹಾಗಾದರೆ ಹೇಳುವಿನು, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳಿರಿ ಸ್ವಾಮಿ ನಾರದರೇ? ಶಿವನನ್ನ ಮೆಚ್ಚಿಸಿದೇನೋ ನಾ ದೇವಿ ಧೀರನೆ ಲಂಕೇಶನೇ. ಅಹೋ ರಮಣ, ಅಹೋ ಸ್ವಾಮಿ ನಾರದರೇ, ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳಿರಿ? ನನ್ನ ಮೆಚ್ಚಿಸಿದೇನೋ
ವೃದ್ಧನಾದ ರಾವಣ ಅಹೋ ಸ್ವಾಮಿ ನಾರದರೆ ಸಕಲ ಲೋಕ ಸಂಚಾರಿಯನ್ನ ಮಾಡಿ ಬಂದಿರುವೆನು. ಆದರೆ ವಿಶೇಷ ವರ್ತಮಾನವೇನು ಬರಲಿಲ್ಲ. ಪೌರ್ಣಿಮೆ ಚಂದ್ರನಂತೆ ತೇಜಸ್ವಿಯಾದ ನಿನ್ನ ಮುಖವು ಏಕೆ ಇಂದು ಕಂದಿ ಬಂದಿರಲು ಕಾರಣವೇನು ರಾಜ ರವಿ ಕೋಟಿ ತೇಜ? ಅಹೋ ಅಹೋ ತ್ರಿಲೋಕ ಸಂಚಾರಿಯಾದ ಸ್ವಾಮಿ ನಾರದರೆ ದಾನವೇಂದ್ರ ನನಗೆ ಸಂಘಟಿಸಿದ ವ್ಯಸನದ ವರ್ತಮಾನವನ್ನು ವಿಶೇಷವಾಗಿ ಹೇಳುತ್ತೀನಿ ಕೇಳಿದೆ. ಬಹಳ ಬಲ. ಅಹೋ ಬ್ರಹ್ಮ ಮಾನಸ ಪುತ್ರರೇ, ಅಹೋ ರಾವಣ ಅಂಧಕಾರಣ್ಯದಲ್ಲಿ ವಾಸವಾಗಿದ್ದ ರಾಮನ ಮಡದಿಯಳಾದ ಸೀತೆಯಂತಂದು ಅಶೋಕವನದಲ್ಲಿಟ್ಟಿರುವುದು ಬಲ ಬಲ. ಅಹೋ ಬ್ರಹ್ಮ ಮಾನಸ ಪುತ್ರರೇ, ಅಹೋ ದಾನವೇಂದ್ರ ಸೀತೆಯನ್ನು ಕರೆದುಕೊಂಡು ಹೋಗಲು ಆ ರಾಮನ ಕಪಿಬಲದಿಂದ ಒಡಗೂಡಿ ಬಂದು ಎನ್ನ ತಮ್ಮನಾದ ಇಂದ್ರಜಿತ್ತು ಮೊದಲಾದವರನ್ನು ಸಂಹಾರ ಮಾಡಿದನು. ಆದ ಕಾರಣ ನಾನು ಅವನೇ ಉಳಿದವರ ಹತ್ಯೆಯು ಈ ಶರೀರವನ್ನು ಬಯಸುತ್ತದೆ. ಏನು ರಾವಣ? ಅಯ್ಯೋ, ಆ ರಾಮನನ್ನು ಕೊಲ್ಲುವುದಕ್ಕೆ ದಾವುದಾದರನ್ನು ಉಪಾಯವಿದ್ದರೆ ಹೇಳಿ. ನಿಮ್ಮಂತ ಮಹಾತ್ಮರನ್ನು ಕೇಳಿದರೆ ದಾವುದಾದರೆಂದು ಆಲೋಚನೆಯನ್ನು ಹೇಳುತ್ತೀರೆಂದು ಕೇಳಿದನು ದೇವ. ಮಹಾನುಭಾವ ಅಹೋ ರಾವಣಾಸುರ, ಅಹೋ ಸ್ವಾಮಿ ನಾರದರೆ ಇದವಲ್ಲವರಿಗೆ ಮತ್ತೆ ಹೇಳಿದಿರು ಚೆನ್ನಾಗಿದ್ದರು. ಅದು ಏನು ಚೆನ್ನಾಗಿ ಹೇಳಿದ್ರಿ ಸ್ವಾಮಿ ನಾರದರೆ?
ಸ್ವಾಮಿ ನಾರದರೆ ಸುಪ್ರವಾದ ಮಾತನ್ನು ಹೇಳ್ತೀನಿ ಕೇಳು. ಅದು ಏನು ಹೇಳಿ ಸ್ವಾಮಿ ನಾರದರೆ? ಪಾತಾಳ ಲೋಕದಲ್ಲಿ ಅಹಿರಾವಣ ಮಹಿರಾವಣ ಎಂಬ ರಾಕ್ಷಸರು ಇದ್ದಾರೆ. ಅವರು ಮಹಾ ಪರಾಕ್ರಮಿಗಳು, ಮಹಾ ಮಾಯವಾದಿಗಳಾಗಿದ್ದಾರೆ. ಎಡದ ಕಾರ್ಯವನ್ನು ಎಂದಿಗೂ ಬಿಡಲಾರರು ರಾಜ. ಸ್ವಾಮಿ ನಾರದರೆ ಆದ್ದರಿಂದ ಉಪಾಯದಿಂದ ನಿನ್ನ ಹತ್ತಿರಕ್ಕೆ ಕಳಿಸಿಕೊಂಡರೆ ನಿನ್ನ ಕಾರ್ಯವು ಸಫಲವಾಗುವುದು, ನಿನ್ನ ಕಾರ್ಯ ದಿಟ್ಟವಾಗುವುದು ರಾವಣ. ಸ್ವಾಮಿ ನಾರದರೆ ನಾರದರು ಈ ಉಪಾಯ ಹೇಳಿದರೆಂದು ಮಧ್ಯಾಹಾರ ಮುಂದೆ ಹೇಳಬೇಡ ರಾವಣ. ಹೇಳಿದರೆ ಹಿಂದೆವರು ಎಣ್ಣೆಯ ಪ್ರಾಣ. ಎಂದೆಂದಿಗೂ ಯಾರ ಮುಂದೆ ಹೇಳಲಾರೆನು ಸ್ವಾಮಿ ನಾರದರೆ? ಎಲ್ಲ ಸಾರಥಿ, ನಾವು ಇಲ್ಲಿಗೆ ಬಾರದಿದ್ದರೆ ರಾವಣ ಅಹಿರಾವಣ ಮಹಿರಾವಣೆಂಬ ಈ 3 ಮಂದಿ ಇಲ್ಲಿ ಉಳಿಯುತ್ತಿದ್ದವು. ಸಾರಥಿ ಸ್ವಾಮಿ, ನಾರದರು ಕಾಲಿಟ್ಟಲ್ಲಿ ಮಾತು ಹಾನಿಯಾಗಿದೆ. ನಾವು ಹರಿಸಂಖ್ಯತೆ ಮಾಡುತ್ತಾ ಮತ್ತಲ್ಲಿಯಾದರೂ ಹೋಗೋಣ ನಡೆಯಪ್ಪ ಸಾರಥಿ. ಚದರಮತಿ ಸ್ವಾಮಿ ಲೋಕ ಸಂಚಾರಿಯಾದ ಸ್ವಾಮಿ ನಾರದರು ಎಲ್ಲ ಮೇಲೆ ಕನಿಕರವನ್ನಿಟ್ಟು ಪಾತಾಳ ಲೋಕದಲ್ಲಿರುವ ಐರಾವಣ ವೈರಾವಣರೆಂಬ ವರ್ತಮಾನವನ್ನು ಹೇಳಿದರೆ ಆದ ಕಾರಣ ಈ ಪತ್ರವನ್ನು ಕೊಟ್ಟು ಲಂಕಾಪಟ್ಟಣಕ್ಕೆ ದೊರೆಯಾದ ರಾವಣಾಸೂರನೆಂಬ ರಾಜನು ನಿಮ್ಮನ್ನು ಕರೆದುಕೊಂಡು ಬಾ ಎಂದು ಹೇಳಿರುವುದಲ್ಲ. ಪಾತಾಳ ಲೋಕಕ್ಕೆ ಹೋಗ ಸಾರ
ಮಸಿ ಇರಬೇಕು, ಮನದೊಳು ಖುಷಿ ಇರಬೇಕು. ಚಾ ಕುಡಿಯಲು ಚಾ ಬೆಚ್ಚಗಿರಬೇಕು, ತೋಟಕ್ಕೆ ಗೋಸಿ ಇರಬೇಕು, ಅತ್ತೆ ಮನೆಗೆ ತಕ್ಕ ಸೊಸೆ ಇರಬೇಕು. ಇಂಥ ಸುಂದರವಾದ ಬಯಲಾಟವನ್ನು ನಡೆಸೋಕೆ ನಮ್ಮಂತ ಸಾರಥಿ ಇರಬೇಕು. ಅದಕ್ಕಂತಾನೆ ನಮ್ಮನ್ನ ಸುಂದರ ಸಾರಥಿ ಎಂದು ಕರೆಯುತ್ತಾರೆ. ದೇವ ಹೇಳಿಕೊಂಡು ಬರಬೇಕು ನಮ್ಮ ರಾಮಂಕಿತ. ಎಲ್ಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣ ಎಲ್ಲ ಈ ಸಾರಥಿ ನಾವು ದಾರಂದರೆ ನೀವು ದಾರ ದೇವ. ಈ ಬ್ರಹ್ಮಾಂಡದ ಬಗ್ಗೆ ಬಗೆಲು ಎನಿಸುವ ಐದರ ಎದೆಗಳನ್ನು ಭೂಪತಿ, ಇದು ಅಲ್ಲದ ಸಿಂಹ ಸಾರ್ಜುಲ ಕಂಡ ಬೇರುಂಡ ಭೀಕರ ಪರಮಾದ ಮೃಗಗಳನ್ನು ಸಮುದಾಯದಿಂದ ಪಾರ್ವತಿ ಅಮ್ಮನವರ ಸಮಿತ ಪರಶಿವನಲ್ಲ ವರವಂ ಕೈಗೊಂಡು ಗಂಡುಗಲಿ ಬಲಿರೆ ಸರ್ಕಾರಿಪತಿಯಾದ ನರೇಂದ್ರನು ಸಿಡಿಬಿಡಿಗೊಂಡು ಅಡಿಯಂ ಸೇರಿದನೆ. ಸಾರಥಿ ಭೂಪತಿ, ಅಳಕಾವತಿಯ ಒಡೆಯ ನಾದಕ್ಕೂ ಬೇರೆ ನನವಂ ಕಟ್ಟಿ ಅಂದಿಲ್ಲ ಇಂಥ ವಿಕ್ರಮ ಪರಾಕ್ರಮ ಪಾತಾಳ ಲೋಕಕ್ಕೆ ಒಡೆಯರಾದ ತಿಳಿಯದೆ ಸಾರಥಿ ವೈರಿಗಳ ಭೀತಿಗೊಳ್ಳುವಂತೆ ಜೈ ಭೈರನ್ನು ಹೊರಸುವಂತ ಸಾರಥಿ ಅತಿ ಚಕ್ರಜ ಭೂಪತಿ. ಕಂಗೊಳಿಸುವ ಈ ಸುಂದರವಾದ ರಂಗಮಂಟಪಕ್ಕೆ ಒಂದು ಕಾರ್ಯಾರ್ಥವೇನು ದೇವ? ದೀವ ಪ್ರಭಾವ. ಈ ಸಾರಥಿ ಈ ಸುಂದರವಾದ ರಂಗಮಂಟಪಕ್ಕೆ ನಾನು ಬಂದ ತಾತ್ಪರ್ಯವೇನೆಂದು ಕೇಳಿದೆಯಾ? ಹೌದು ದೇವ. ಸಾರಥಿ ಭೂಪತಿ, ರಾಜ್ಯಕಾರತ್ವವಾಗಿ ಅನುಜನಾದ ಭೈರವರನ್ನು ಸಂಗಡ ಸಮಾಲೋಚನೆ ಮಾಡುವ ಕಾರಣ ಬರಬೇಕು ಕಂಡಿಯ ಸಾರಥಿ ತಿಳಿದು ಭೂಪತಿ. ಮತ್ತು ಮುಂದೆ ಏನು ಸಂಗತಿ? ಸಾರಥಿ ಭೂಪತಿ, ನಮ್ಮ ಹತ್ರ ಅನುಜನಾದ ಭೈರವರನ್ನ ತೀವ್ರವಾಗಿ ಕರೆತರುವಂತ ನಾವು ಸಾರಥಿ ಹೋಗಲಿ ಜಕ್ಕದೆ ಭೂಪತಿ. ನಿಮ್ಮ ಮೈದಾನ ಮೈದಾನ ಬಂದ ಮೇಲೆ ತಂದೆ ಇರತನ ಕೊಡಬಾರದು. ನನ್ನ ಹೆಂಡತಿ ಪಟವರಿಕೆಯಿಂದ ತೋರು ಮನೆಯಲ್ಲಿ 6 ತಿಂಗಳು ಬಿಡಬಾರದು.
ಬಿಟ್ಟರ ಚಿಂತೆ ಎಲ್ಲ ವಾರಕ್ಕೊಮ್ಮೆ ಹೋಗೋದು ಮಾತ್ರ ಬಿಡಬಾರದು. ಮಾನವ ಜನ್ಮ ಹುಟ್ಟಿದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದವನ್ನು ಹಿಡಿದುಕೊಂಡು ಬಂದ ಇಟಿಗೆ ಸುಂದರ ಸುಸಾರತಿ ಎಂದು ಕರೆಯುತ್ತಾರೆ ದೇವ. ಏರಿಕೊಂಡು ಬರಬೇಕು ತಮ್ಮ ನಾಮ ಇಟ್ಟಿದವ ಸಾರಥಿ ನಾವು ಕಾರಂದರೆ ನೀವದಾರು ದೇವ. ಕೊಡೆಸುವ ಸಿಡಿಲಿನ ಹರಟಕ್ಕೆ ಸಿಡಿಲಿನ ರಭಸಕ್ಕೆ ಎಂತ ചെയ്യുವ ಅಕ್ಷರಾದ ದೇವತೆಗಳನ್ನು ಕಾರ್ಬಾರವನ್ನು ತಗ್ಗಿಸಿ ದಶ ದಶ ಗಪ್ಪಿಸುವ ಬಾಪುರೇ ಮಿಕ್ಕಿದ ರಕ್ತಸರ ಸಮ್ಮೇಳನದಲ್ಲಿ ಕೂಡಿ ತ್ರೀಲೋಕಂಪಕ್ಕರ ಅಲಾ ಸಾರಥಿ ಯಾವತ್ತು ರಾಜ್ಯರು ತಲೆ ತಗ್ಗಿಸಿದರ ಎಂತ ವೀರಾದಿ ವೀರರಣ ಭಯಂಕರ ಹತ್ತರ ಸುಖೋಸುಖಮಣಿ ಹೈರಾವಣನ ಅನುಜ ಹೈರಾವಣನೆಂದು ತಿಳಿಯಲೇ ಸಾರಥಿ ತಮ್ಮ ಭೈರವನ ಮಹಾರಾಜರು ತಾವಾದರೆ ಇಂದು ಅಂದವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿ ಕೊಟ್ಟಿದ್ದೇಗ ಸಾರಥಿ ಸಭಾ ಮತ್ತೆ ಒಂದ ಕಾರಣವೇನೆಂದರೆ ಏನು ಭೂಪತಿ? ನಮ್ಮ ಅಗ್ರಜನಾದ ಈ ರಾವಣನ ಅಜ್ಞಾನ ಸಾರವಾಗಿ ನಡೆದುಕೊಳ್ಳುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ನಮ್ಮ ಅಗ್ರಜನಂ ತೋರಿಸಬಹುದು ಜಾಸ್ತಿ ನಿಮಿತ್ತದಲ್ಲಿ ಭೂಪತಿ ನಿಮ್ಮ ಪೀಠವನ್ನು ಅಲಂಕರಿಸಿ ಜಾಗ್ರತಿ. ನಮೋ ನಮೋ ಅಗ್ರಜ ರಾಕ್ಷಸ ಕುಲ ತೇಜ ಐಶ್ವರ್ಯ ಮತ್ತು ಮೇಲಕ್ಕೆ ಆಹೋ ತಮ್ಮ ಆಹೋ ಅಗ್ರಜ ನಮ್ಮ ಸೇನಾ ಮಂಡಲವು ಯಾವ ಪ್ರಕಾರ ಇರುವುದು? ಇದು ಅಲ್ಲದೆ ಎಮಗೆ ಕಪ್ಪು ಕಾಣಿಕೆಯನ್ನು ಕೊಡತಕ್ಕವರು ಸರಿಯಾಗಿ ತಂದು ಕೊಡುವರೋ ಇಲ್ಲವೋ? ಮತ್ತು ಸಕಲ ದೇವತೆಗಳನ್ನು ಸಂಹಾರ ಮಾಡಲಾಗಿಸುವ ಕಳಿಸಿದವ ಅದರ ವರ್ತಮಾನವೇನು ಬೇಡದಮ್ಮ? ಇದೇ ನಿನಗೆ ಶ್ರಮ. ಆಹೋ ಅಣ್ಣ ನಿನ್ನ ಗಂಡು ಕಲಿತನಕ್ಕೆ ಪರರಾಜ್ಯರ ಬೆದರಿ ಬೆಂದಾಗಿ ಅನೇಕ ತರದಿಂದ ತಮ್ಮ ತಮ್ಮ ಕಟ್ಟಳ ಪ್ರಕಾರ ತಕ್ಕಷ್ಟು ಧ್ರುವಂ ಸಲ್ಲಿಸುತ್ತಾ ಇರೋದು. ಆಹೋ ಅಗ್ರಜ ಆಹೋ ಅನುಜ ಇದಕ್ಕೆ ತಪ್ಪಿದರೆ ಅವರ ಮೈ ಚರ್ಮ ಸುಳಿವಿನಿಂದ ಅಗ್ನಿ ಚಿಂತಿರುವೆ ಅಂಡ ಆಹೋ ತಮ್ಮನಾದ ಮಹಿರಾವಣ ಆಹೋ ಅಗ್ರಜ ಲಂಕಾಧೀಶನಾದ ರಾವಣ ಚೋರನು ಗುಪ್ತನಾದ ಪತ್ರವನ್ನು ಬರೆದ ದೂತನ ಕಡೆಯಿಂದ ಕಳಿಸಿರುವನ ಅದನ್ನು ನೋಡಿ ಚೆನ್ನಾಗಿ ಓದಿ ಹೇಳುವಂತನಾದ ತಮ್ಮ ಇದರ ಮರ್ಮ. ಆಹೋ ಅಗ್ರಜ ಆಹೋ ಅನುಜ ಈ ಪತ್ರ ಓದುತ್ತೇನೆ ಕೇಳು. ಅದೇನು ಚೆನ್ನಾಗಿ ಹೇಳು ತಮ್ಮ. ಏನೆಂದರೆ ಏನು ತಮ್ಮ? ಸಕಲಿ ಶ್ರೀ ಸಂಪತ್ತು ಭರಿತರಾದ ಪಾತಾಳ ಲೋಕಕ್ಕೆ ಒಡೆಯರಾದ ಐರಾವಣ ಮೈರಾವಣ ಇವರ ಸನ್ನಿಧಿಗೆ ಲಂಕಾಧಿಪತಿಯಾದ ನಿಮ್ಮ ಪ್ರೀತಿಯ ದಶಕಂಠನು ತಿಳಿಸುವುದೇನೆಂದರೆ ಅದು ಏನು ತಮ್ಮ? ನಾನು ನಿಮ್ಮ ಸಂಗಡ ಗುಪ್ತ ವಿಚಾರ ಮಾಡುವ ಇಚ್ಛೆ ಇರುತ್ತದೆ. ದಯವಿಟ್ಟು ಜಾಗೃತಿಯಿಂದ ಬರಬೇಕು. ಇಂತಿ ಲಂಕಾಧೀಶನಿನಂತೆ ತಿಳಿದೆ ಈ ಪತ್ರದ ಚಂದ್ರಸೇನೆ ತಮ್ಮ. ಆಹೋ ಅಗ್ರಜ ಯಾವತ್ತು ವರ್ತಮಾನವು ತಿಳಿದಂತದ್ದು ನಮ್ಮ ರಾಜ್ಯವನ್ನು ಬಿಟ್ಟು ನಾವಿರುವರು ಪಾದರ ರಾಜ್ಯದ ಗತಿಯನ್ನು ತಮ್ಮ. ಆಹೋ ಅಗ್ರಜ ಆಹೋ ಅಂಜ ಯಾವತ್ತು ರಾಜ್ಯಕ್ಕೆ ಕಟ್ಟಡವನ್ನು ಮಾಡಿ ಮಾಯಾಜಾಲವನ್ನು ಬೀಸಿ ಹೋಗೋಣ ನಡೆಯಂಡ ನಿಮ್ಮ ಇಷ್ಟದಂತ
ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪ್ರಯಾಣಗೋಷ್ಠಿ ನಿನ್ಗೆ ಯಾತಕ್ಕೆ ಬೇಕು ಸುಂದರಿ? ನಿನ್ನ ಸತಿ ನಾನಲ್ಲವೇ, ಅದಕ್ಕಾಗಿ ಇನ್ನೊಂದವರು ಯಾರು ಸುಂದರಿ? ಅದಕ್ಕಾಗಿ ಹೇಳು ಎಂದು ಕೇಳುತ್ತಿರುವೆ. ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಯಾತಕ್ಕೆ ತಿಳಿಸುವುದಿಲ್ಲ? ಮುಂದೆ ತಿಳಿಸಿದರೆ ಓದಕಾರವು ಜಯವಾಗುವುದಿಲ್ಲ ಸುಂದರಿ. ಯಾಕೆ ಹೇಳಿದರು ಸುಂದರ? ತಿಳಿಸುವುದಿಲ್ಲವೆಂದು ಹೇಳ್ತಿರುವೆಯಾ? ಸುಂದರಿ ಹೇಳುವೆನ ಕೇಳು. ಅದೇನು ಚೆನ್ನಾಗಿ ಸುಂದರಿ. ಎಲ್ಲಿಗೆ ಎಲ್ಲಿಗೆ? ನಾನು ಹೋಗುವ ಪಕ್ಷಿ ಹೇಳುವುದಿಲ್ಲ ಅಂತ ಹೇಳಿ ನಾನು ಕಾಂತೆ. ನಾನು ಬಿಡುವುದಿಲ್ಲವೆಂದು ಹೇಳಿದನಲ್ಲ. ಎಲ್ಲಿಗೆ ಪ್ರಿಯಳೇ, ರಕ್ತ ಖಚಿತವಾದ ರೊಕ್ಕಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾಲಯನಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ಸರಿ, ಇದೇ ಊರಿನ ಜೈ ಭೀಮ್ ಬಾಯಿಸುವ ವತಿಯಿಂದ ನನ್ನ ಸಾರಥಿ ಪಾತ್ರಕ್ಕೆ ಈ ಸುಂದರವಾದ ಊಟದ ಮತ್ತು ಯಾನರ ಒಂದು ಬಹುಮಾನ ಪುರಸ್ಕಾರ ಮಾಡುತ್ತಾರೆ. ಅವರಿಗೆ ತುಂಬಾ ಹೃದಯಪೂರ್ವ. ಚಂದದಿಂದ ಅರಮನೆಯಲ್ಲಿ ಇರುವುದು ಬಿಟ್ಟು ರಾಜ್ಯಕಾರರ ಗೋಚ ನಿನಗೆ ಯಾತಕ್ಕೆ ಬೇಕಾಗುವುದು? ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇ ಪ್ರಾಣೇಶ್ವರ, ಎಲ್ಲಿಗೆ ಹೋಗುವೆ ಎಂದು ಹೇಳಿದೆ? ತಿಳಿಸುವುದರಂತ ಹೇಳಿ ನಮ್ಮ ಸುಂದರಿ. ತಿಳಿಸುವುದಿಲ್ಲವೆಂದು ಹೇಳಿದೆಯೋ? ಹೌದು ಸ್ತ್ರೀ ಎಂದರೆ ಯಾತಕ್ಕೆ ತಿಳಿಸುವುದಿಲ್ಲ? ಓದಕಾರರು ಜಯವಾಡುವುದಂತ ಸುಂದರಿ. ಹಾಗೆ ಹೋದರೆ ಜಯವಾಗುವುದೇ? ಹೌದು ಸುಂದರಿ. ಆಹಾ, ಹ್ಞೂ ಸುಂದರಿ. ಆ ಹೋಳಿಗೆ ಪ್ರಾಣೇಶ್ವರ, ಕಾಂತ, ಕಾಂತೆ, ಪ್ರಾಣೇಶ್ವರ, ಹೇ ಪ್ರಾಣೇಶ್ವರ, ತಿಳಿಸುವುದಿಲ್ಲವೆಂದು ಒಂದೇ ಅರ್ಥವನ್ನು ಹೇಳಿದೆಯಾ? ಸರ್ವತಾ ತಿಳಿಸುವುದಿಲ್ಲ ಸುಂದರಿ.
ಸುಖದಲ್ಲಿ ಸಮಭಾಗಿಯಾಗುವುದು ಸತ್ಯದ ಕರ್ತವ್ಯವಲ್ಲವೇ? ಇಲ್ಲೊಂದವರಾರು ಸುಂದರಿ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ದೇಹಕ್ಕೆ ಅರ್ಧ ಭಾಗ್ಯರು ನಾನಲ್ಲವೇ? ಇಲ್ಲೊಂದವರಾರು ಸುಂದರಿ ನೀನೇ. ಸುಂದರಿ ಕಾಂತೆ, ನೀನೇನು ಇಲ್ಲ ಎಂದಿಲ್ಲ, ನೀನು ಹೋಗುವ ಸಂಗತಿಯನ್ನು ತಿಳಿಸುವುದಿಲ್ಲವೆಂದು ಹೇಳಿದೆ. ಸಹಜವಾಗಿ ಹೇಳ್ತೀರನು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಹಠವನ್ನು ಬಿಡು. ನೀನು ಹೋಗುವ ಸಂಗತಿಯನ್ನು ಸತ್ಯದ ಹೆಸರಿನಿಂದ ತಿಳಿಸುವುದಿಲ್ಲ. ನೀನು ಹೋಗುವ ವಿಷಯ ಸುಂದರಿ ಶಂಕಿ ಇಲ್ಲದ ದೂರವಾಗಿ ಕೂಡಿಕೊಂಡಿರುವ ಲಂಕನ ಬರುವಂತೆ ರಾವಣ ಸೂರನಿಗೆ ಏನೋ ಒಂದು ಗುಪ್ತ ವಿಚಾರ ಇರುವುದಂತೆ. ಅವರೇ ಇಂದಿನ ದಿನ ದೂತನ ಮೂಲಕ ತಿಳಿಸಿರುವನು. ಆದ ಕಾರಣ ರಾಜ್ಯಕ್ಕೆ ಕಟ್ಟಳೆ ಮಾಡುವ ಪ್ರಾಣೇಶ್ವರ, ರಾವಣನ ಕರೆಸಿರುವನು, ಅದಕ್ಕಾಗಿ ಹೋಗುವೆ ಎಂದು ಹೇಳ್ತಿರುವೆಯಾ? ಸಹಜವಾಗಿ ಹೇಳ್ತೀವನು ಸುಂದರಿ. ಯಾತಕ್ಕಾಗಿ ಕರೆಸಿರಬಹುದು? ಅವರನ್ನು ಗೆದ್ದು ಬರೋದಕ್ಕೆ ಹೋದರೆ ಸುಂದರಿ. ಯಾರನ್ನು ಗೆದ್ದು ಬರಲು ಹೋಗುವೆ? ನಿನ್ನಿಂದ ಆಗುವುದೇ? ಸಹಜವಾಗಿ ಆಗುವುದು ಸುಂದರಿ. ದುಷ್ಟ ರಾವಣ ಮಾತನ್ನು ಕಟ್ಟಿಕೊಂಡು ರಾಮನೊಂದಿಗೆ ಪಂಥ ಸರಿಯಲ್ಲ. ಸುಂದರಿ ಅಹೇ ಕಾಕ, ಸುಂದರಿ ಅಹೇ ಕಾಕ, ನನ್ನ ಪರಾಕ್ರಮವನ್ನು ಇಡೀ ಗ್ರಾಮದಲ್ಲಿ ಗೊತ್ತಿರುವುದು ಅದಕ್ಕಾಗಿ ನಾನು ಬೇಡ ಬೇಡ ಎಂದು ಹೇಳುತ್ತಿರುವೆನು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಪರಾಕ್ರಮ ಎಂಥದ್ದು ಎಲ್ಲರಿಗೂ ಗೊತ್ತಿರುವುದಲ್ಲ. ಅದನ್ನು ಕಳೆದುಕೊಳ್ಳಲು ಹೋಗಬೇಡ. ನಿನಗೆ ಮಾತ್ರ ಗೊತ್ತಿರುವುದು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವುದು ಕೇಳು.
ರಾವಣ ರಾವಣ ಚೋರನೆಯನ್ನು ಮೋಸ ಮಾಡುವನೆಂದು ಭಯವು ನಿನಗೆ ಹೇಳುವೆಯ? ಹೌದು ಹಾಗೆ ಸುಂದರಿ ಸುಂದರ ಹಾಗೆ ಸುಂದರಿ ಇಂಥ ಸಮಸ್ಯೆಯನ್ನು ಹಂಚಿಕೊಳ್ಳಲು ನಿನಗೆ ಪ್ರಾಣ ಬಳಸಿದೆ. ಕಾಕ ನಾನು ಬೇಡವೆಂದರೂ ಹೋಗುವೆಯಾ? ಹೌದು ಸುಂದರಿ, ನನ್ನ ಮಾತು ಧಿಕ್ಕಾರ ಮಾಡಿ ಹೋಗುವೆಯಾ? ಕೇಳ ಸಮಯದಲ್ಲಿ ಕೇಳುತ್ತೇನೆ ಸುಂದರಿ. ಯಾವ ಪದಗಳನ್ನು ಕೇಳಿದೆ? ನಿನ್ನ ಮೇಲೆ ಕೊಡುತ್ತೇನೆ ಸುಂದರಿ. ಗೆದ್ದು ಬಂದರಂತೂ ಒಳಿತಾಯಿತು, ಹೌದು ಸುಂದರಿ, ಬರದೆ ಹೋದರೆ ದುಃಖವಾಗುವುದು, ನೀನು ಎಷ್ಟು ಮಾತಾಡಕ್ಕೆ ಭಯಪಡಬೇಡ ಸುಂದರಿ. ಆದರೂ ಭಯವಾಗುವುದು. ಹೌದು ಸುಂದರಿ, ಹೌದೌದು, ಯಾತಕ್ಕೆ ಭಯವಾಗುತ್ತದೆ ಸುಂದರಿ? ನೀನು ಬರುವೆಯೋ ಇಲ್ಲ? ನೀನು ಏನ್ ಕೇಳಬೇಕು? ನಮ್ಮಷ್ಟೇ ಧೈರ್ಯ ಇರಬೇಕು ಸುಂದರಿ. ಕಾಕ ಹಾಗೆ ಸುಂದರಿ, ನಿನ್ನ ಪರಾಕ್ರಮ ಎಂತದ್ದು ಎಂದು ನನಗೆ ಗೊತ್ತಿರುವುದಲ್ಲ, ಅದಕ್ಕಾಗಿ ಬೇಡ ಬೇಡ ಎಂದು ಸಾವಿರ ಸಾರಿ ಹೇಳುತ್ತಿರುವುದು. ಹಾಗೆ ನಾನು ಗತ್ತು ಬರುತ್ತೇನೆ ಸುಂದರಿ. ಪ್ರಾಣೇಶ್ವರ ಹಾಗೆ ಸುಂದರಿ, ಹೇಳಲೆ ಏನು ಸುಂದರಿ? ನೋಡಿ ಪ್ರಾಣೇಶ್ವರಿ ಹೃದಯೇಶ್ವರ ಹಾಗೆ
ಇಲ್ಲದ ಸಂಶಯವನ್ನು ಹಂಚಿಕೊಳ್ಳಲು ನನಗೆ ಅಷ್ಟಾಗವಾದ ರುಚಿ ಪ್ರಾಣೇಶ್ವರ ಹೇ ಪ್ರಾಣೇಶ್ವರ ಹೃದಯೇಶ್ವರ, ಹೇ ಹೃದಯೇಶ್ವರ ನನ್ನ ಮಾತು ಕೇಳು, ನಿನ್ನ ಹಠವನ್ನು ಬಿಡು. ಒಳಗೆ ಕೇಳೋದಿಲ್ಲ ಕಾಂತಿ ಪ್ರಾಣೇಶ್ವರ ಕಾಂತ, ಸುಬ್ರಹ್ಮಣ್ಯ ಪ್ರಿಯ, ಹೇ ಪ್ರಿಯ ನಿನಗಾಗಿ ಸಿಂಧೂರ ಮಾಲೆಯನ್ನು ತಂದಿರುವೆನು, ಸ್ವೀಕರಿಸು. ನಾನು ಇರೋವರೆಗೆ ನೀನು ಆಟಕ್ಕೆ ಭಯಪಡಬೇಕು ಕಾಂತಿ ನಾನು ಹೇಳುವೆನೋ ಮೊದಲು ನನ್ನ ಮಾತು ಕೇಳು. ನನ್ನ ಮಾತು ನೀನು ಕೇಳಬೇಕು ಸುಂದರ ಹೇಳು ಏನು ಹೇ ರಮಣೆ ರಮಣ. ರಾವಣ ಸೂರನಿಗೆ ಎನ್ನನ್ನು ಮೋಸ ಮಾಡುವನೆಂದು ಈ ಜಪದರಿಗೆ ರಮಣೆ ನನ್ನಂತ ಪರಾಕ್ರಮವನ್ನು ಈ ಮೂರು ಲೋಕದಲ್ಲಿ ಕಾಣುವ ರೇಗಿಲ್ಲ ಕಣ್ಣೀರು ಆಗ ನಿನಗೆ ಕರುಣೆ ಬಾರದೆ ಹೋಯ್ತೆ ಕಾಂತ. ಕಾಂತಿ ನನ್ನ ಕಣ್ಣೀರು ದರದರದ ಇಳಿಯು ನೀನು ಎಷ್ಟು ಮಾತಾಡಕ್ಕೆ ಅಳಬೇಡ ಸುಂದರ ಅದೇ ಕೊಡಲು ನೀರನ್ನು ಕುಡಿಯುತ್ತಿರುವುದು. ನೀನು ಮಾತಾಡಬೇಡ ಸುಂದರ ನಿನಗೆ ನನ್ನ ಮೇಲೆ ಕರುಣೆ ಬಾರದೆ ಹೋಯ್ತೆ. ಸಹಜವಾಗಿ ಕೆಟ್ಟು ಬರುವನು ಸುಂದರಿ ಇದು ಸರಿಯಲ್ಲ. ಸರ್ವತಾ ಕೆಟ್ಟುವನು ಸುಂದರಿ ನನ್ನ ದುಃಖವನ್ನಾದ್ರೂ ಕೇಳಿ ನಿನ್ನ ನಿನ್ನ ದಾಸಿಯನ್ನು ಮರೆ ಮಾಡು, ಹೌದು ಸುಂದರಿ ಮರೆ ಮಾಡು. ಹೇ ರಮಣೆ ರಮಣ, ನೀನು ಯಾವ ಕಾರಣಕ್ಕೂ ಚಿಂತೆ ಪಡಬೇಡ ಸುಖವನ್ನೇ ಕೊಡು ನಾನು ಎಲ್ಲಿಗೆ ಹೋಗುವುದಿಲ್ಲ ಸರ್ವತ ನಿನ್ನ ಮಾತು ಕೇಳುವುದಿಲ್ಲ ಸುಂದರಿ ನೀನು ಹೋಗುವುದಿಲ್ಲವಂದ್ರೆ ಮತ್ತೆ ಕೇಳುವುದಿಲ್ಲವಂದ್ರೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸಿಂಧೂರ ಸಿಂಧೂರ ಮಲ್ಲಿಗೆ ತಂದೆ ಹುಬ್ಬಾಲೆ ಮಲ್ಲಿಗೆ, ಸಿಂಧೂರ ಸಿಂಧೂರ ಮಲ್ಲಿಗೆ ತಂದೆ ಹುಬ್ಬಾಲೆ ಮಲ್ಲಿಗೆ, ತಾಳದಲ್ಲಿ ಮಾತಿಗೆ ಕೇಳಲು, ತಾಳದಲ್ಲಿ ತಾಳಕ್ಕೆ ಮನರು, ನುಡಿಯಲ್ಲಿ ಸುಮಧುರವಾದ ಶ್ರುತಿ.
ಪ್ರಿಯ ಹೇ ಪ್ರಿಯಳೇ, ಕಾಕ ಕಾಂತೆ, ಪ್ರಾಣೇಶ್ವರ ಹೇ ಪ್ರಾಣೇಶ್ವರಿ, ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ನಿನಗೆ ಎಂದಿಗೂ ಜಯವು ಸಿಗಲಾರದೆಂದು ತಿಳಿ. ಯಾತಕ್ಕೂ ಜಯವಾಗುವುದಿಲ್ಲ ಸುಂದರಿ. ಕಾಕ ಕಾಂತೆ, ಆ ರಾವಣನು ಎಂತವನೆಂದು ಗೊತ್ತಿದ್ದರೂ ಸಹ ಅವನ ಮಾತನ್ನು ಕಟ್ಟಿಕೊಂಡು ಸತಿಯರ ಮಾತನ್ನು ಧಿಕ್ಕಾರ ಮಾಡಿ ಹೋದರೆ ಅಮ್ಮನನ್ನು ತಿಳ್ಕೊಂಡಿದ್ಯಾ ಕಾಂತೆ? ನಿನಗೆ ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಕಾಂತ. ಸುಮ್ಮನೆ ತೆಗೆಸು ನಿನ್ನ ಪಂಥ. ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಹಾಗೆಯೇ ಚೇಷ್ಟೆಲ್ಲೆಂದಲ್ಪ ಗಂಧರ್ವ ಕಂಡಳಾದ ರಾವಣ ಎಂಬನ್ನು ಸಂಹಾರ ಮಾಡುವನೆಂದು ಹೇಳುವೆಯಲ್ಲ. ಮಾತಿಗಳ ಕೂಡಿ ಬಂದರು ಎಂಬನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಹೌದೇ? ಅದು ಹೇಗೆಂದರೆ, ಅದು ಹೇಗೆ? ಎನ್ನ ಪ್ರಾಣದ ರಹಸ್ಯವನ್ನು ಹೇಳುವನು ಕೇಳೋ. ಹೇಳು ಹಾಗೆ ಸುಂದರಿ. ಸುಂದರ. ಸಪ್ತ ಸಮುದ್ರ ಮಧ್ಯದ ಒಂದು ದೀಪ ಇರುವುದು, ದೀಪ ಮಧ್ಯದ ಗಂಗಾಧರ ಇರುವುದು, ಮರ ಇರುವುದೇ, ಆ ಮರದಲ್ಲಿ ಏನಿರುವುದು? ಸುಂದರ. ಮರದ ತುದಿಯ ಮೇಲ್ಭಾಗದ ಒಂದು ಕಳಸ ಇರುವುದು, ಹಾ, ಅದನ್ನು ಕಾಯುವುದಕ್ಕೆ ಸಂತರು ಗುಂಗಾರವರು ಇರುವವು. ಗುಂಗರುಗಳಿರುವವೇ? ಹೌದು ಸುಂದರಿ. ಅಲ್ಲಿಗೆ ಹೋಗಲು ದೇವತೆಗಳಿಗಾಗಲಿ ರಾಕ್ಷಸರಿಗಳಿಗಾಗಲಿ ನರಗಳಿಗಾಗಲಿ ಸಾಧ್ಯವಿಲ್ಲ. ಮತ್ತೆ ಯಾರಿಗೆ ಸಾಧ್ಯ? ಹೋಗಲು ಹಿಂತಿರುಗಿ ಬರಲು ಸಾಧ್ಯವೇ ಇಲ್ಲ. ಹೌದೇ? ಇಂದ ವಿಕ್ರಮನಿಗೆ ಪ್ರಾಣದ ಬಲವನ್ನು ಹೇಳಿದ ಸುಂದರಿ. ಕಾಕ, ನಿನ್ನ ಪ್ರಾಣದ ರಹಸ್ಯ ಹೇಳಿದೆಯಲ್ಲ, ಹೌದು ಸುಂದರಿ. ಈಗ ನನಗೆ ಧೈರ್ಯ ಬಂದಿತು. ಯಾತಕ್ಕೆ ಧೈರ್ಯ ಬಂದಿತು ಸುಂದರಿ? ನಿನಗೆ ಯಾರಿಂದಲೂ ಸಾವು ಬರೋದಿಲ್ಲವಲ್ಲ, ಅದಕ್ಕಾಗಿ. ಎಷ್ಟು ಮಾತ್ರಕ್ಕೆ ಭಯಪಡಬೇಡ ಸುಂದರಿ. ಈಗ ಭಯಪಡುವುದಿಲ್ಲ. ನೀನು ಗೆದ್ದು ಬಾ ಎಂದು ನಿನಗೆ ಜಯದ ಆರತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸಿ ಕ್ಷೇಮವಾಗಲಿ ಕಾಂತ ನಿನಗೆ. ಹೋಗುವುದಕ್ಕೆ ಬೇಗನೆ, ಹೋಗುವುದಕ್ಕೆ ಬೇಗನೆ. ಕಾಂತಿ, ನೀವು ಹೋದ ಕಾರ್ಯವು ಜಯವಾಗಲೆಂದು ನಿನಗೆ ಜಯದಾರತಿಯನ್ನು ಎತ್ತಿರುವೆನು. ಕ್ಷೇಮವಾಗಿ ಹೋಗಿ ಬಾಕಂತ ನೀನೇ ಮಹಾ ಬುದ್ಧಿ. ಇಷ್ಟದಂತಾಗಲಿ ಸುಂದರಿ. ಮೈರವಣ ಮೈರವಣ ಸುಪ್ರಸೇನೆ. ನಮೋ ನಮೋ ಪ್ರಾಣೇಶ್ವರ. ಐಶ್ವರ್ಯನಷ್ಟು ಮೇಲಕ್ಕೆ ನಿನಗೆ ಶುಭವಾಗಲಿ. ಹೃದಯೇಶ್ವರ, ಪ್ರಾಣೇಶ್ವರಿ, ಇಷ್ಟೊಂದು ಆತುರದಿಂದ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೆ ಹತ್ತಿಕ್ಕೆ ಬೇಕು ಸುಂದರಿ. ಸತಿಯಾದ ಇನ್ನು ಮುಂದೆ ತಿಳಿಸಬೇಕಲ್ಲವೇ ಕಾಂತ? ಹಾಗಾದ್ರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಭೂಲೋಕದ ಮಹಾವೀರ, ಭಾರತದ ದುರವೀರ, ಸುಂದರ ಪ್ರಿಯತರ ತಿಳಿದೋ ಪಯಣದ ವಿವರ.
ಸದ್ಗುಣಾಭರಣ. ಆಹೋ ಆಹೋ ಪತಿತಳಾದ ಸತಿ ಶಿರೋಮಣಿ, ಅಹೋ ವಲ್ಲಭ, ಇಂದಿನ ದಿನ ತಳಿಸುವ ಮುಂಗಾರು ಸಂಭ್ರಮದಿಂದ ಹೋಗುವ ಸಮಯದ ಅದೇ ಸುಂದರೇ, ಅಹೋ ಸುಂದರ, ಮುಂಬೈದು ಬರುವ ಅಂಬಲಿ ಸುತ್ತ ಎನ್ನ ಮುಂದೆ ತಿಳಿಸೆನ್ನುತ್ತ ಬಂದ ಕರೆಗಳನ್ನು ಕೈ ಮುಗಿದು ಕೇಳುವುದು ಸರಿಯಲ್ಲ. ವಂದಗಾಮಿನಿ, ನಿನಗೆ ತೆಕ್ಕಬೇಕು ಈ ಕಾಂತ, ಅದೇ ಕಾಂತೆ, ನಿನಗೆ ಏತಕ್ಕೆ ಬೇಕು ಎಂದು ಕೇಳಿದೆಯಲ್ಲ. ಸರ್ವತ ಕೇಳುವುದಿಲ್ಲ ಸುಂದರೇ. ಕಾಂತ, ಅದೇ ಸುಂದರೇ, ಕೈ ಹಿಡಿದ ಸಹಕರಿಸಿರಿ, ಸುಖದುಂದರಿ ಸಮವಾಗಲಿ. ಕೈ ಹಿಡಿದ ಸಹಕರಿಸಿರಿ, ಸುಖದುಂದರಿ ಸಮವಾಗಲಿ. ತ್ಯಾಗೋ ಎಲ್ಲಿಗೆ ನಿನ್ನ ಪಯಣವೋ, ತಿಳಿದೋ ಎಲ್ಲಿಗೆ ಇನಿಯ. ಕಾಂತ, ಸುಂದರೇ, ನಿನ್ನ ಅರ್ಧ ದೇಹಕ್ಕೆ ನಾನು ಬಾಧ್ಯಳಾದ ಕಾರಣ ನಿನ್ನ ಸರ್ವ ವಿಚಾರವು ಇನ್ನು ಮುಂದೆ ತಿಳಿಸುವುದು ನಿನ್ನ ಧರ್ಮವಾಗಿದೆ. ಆದ್ದರಿಂದ ನಿನ್ನ ಕಾರ್ಯವನ್ನು ತಿಳಿಸುನಲ್ಲ, ಕೇಳು ಸದ್ಯಳ ಸ್ವಾಮಿ. ನಿಜವನ್ನು ಅಹೇ ಎನ್ನ ಮೋಹ ಸತಿ, ಇದೇನೇ ಸ್ತ್ರೀಯರ ಪದ್ಧತಿ. ಸ್ತ್ರೀಯರ ಮಾತಿನಂತೆ ಈ ಲೋಕದಲ್ಲಿ ತಾನು ಉಳಿಯುವರು. ಅವರ ಪ್ರಯಾಣ ಎಂದಿಗೂ ಜಯಪ್ರದ ಆಗುವುದಿಲ್ಲ. ನಿನ್ನ ಮಾತು ಕೇಳಿ ನಿಲ್ಲುವುದಕ್ಕೆ ಎನ್ನ ಸೌರಭ್ಯ ಏನಾದರೂ ಕಡಿಮೆ ಆಗಿರುವುದ? ಅಹೇ ಸುಂದರೇ, ಅಹೋ ಪ್ರಿಯ, ತಳಿಸುವ ರಥದ ಹೋಗುವ ಪ್ರಯಾಣದ ಸಮಯದ ಅಹೇ ಸುಂದರೇ, ಅಹೋ ಕಾಂತ, ಕಾರ ಮುಗಿದು ಅಡ್ಡವಾಗಿ ಬೇಡಿಕೊಂಡರೂ ನಾನು ನಿಲ್ಲುವುದಿಲ್ಲ. ಹಾ ಅಹೇ ಸತಿ, ಕಾಂತ, ಹಾಗಾದರೆ ಹೋಗುವ ಪ್ರಯಾಣದ ಘೋಷಣೆ ಕೇಳು, ಅತಿ ಜಾಗ್ರತೆಯಿಂದ ಕೇಳು. ಅಹೇ ಸುಂದರೇ, ಅದೇನು ಚೆನ್ನಾಗಿ ಹೇಳು ಸುಂದರ. ಲಂಕಾ ನಗರಕ್ಕೆ ಅಧಿಪತಿಯಾದ ರಾವಣ ಸೂರನು ನಮ್ಮನ್ನು ಬರ ಹೇಳಿದ ಕಾರಣ ಪ್ರಯಾಣ ಬೆಳೆಸ ರಮಣೆ ಸದ್ಗುಣ ರಮಣೆ. ಅಹೋ ವಲ್ಲಭ, ಅಹೇ ರಮಣೆ, ದಶಕಂಠ ರಾವಣನು ಬರ ಹೇಳಿದ ಕಾರಣವಾಗಿ ಹೋಗುವೆಯಾ? ಹೌದು ಸುಂದರೇ. ದಶಕಂಠ ರಾವಣನು ಮೊದಲೇ ಬಲು ಮೋಸಗಾರನು. ಕಾಂತ, ಅಹೇ ಸುಂದರೇ, ಆತನನ್ನು ಕರೆಸಿದೆ ಎಂದು ನೀನು ಹೋದರೆ ನಿನಗೇನಾದರೂ ಅಪಜಯವಾದರೆ ಕಾರಣವೇನು? ನಾನೇನು ಸಾಮಾನ್ಯನು ಸುಂದರೇ ವಲ್ಲಭ, ಅಲ್ಲವೇ? ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸಲ್ಲದು ಸಮರವು ನೆಲ್ಲು ನೀನಲ್ಲ, ಇಲ್ಲದೆ ಹೋಗದು ತರಬಲ್ಲ. ಸಲ್ಲದು ಸಮರವು ನೆಲ್ಲು ನೀನಲ್ಲ, ಇಲ್ಲದೆ ಹೋಗದು ತರಬಲ್ಲ. ಸತಿಯ ಮಾತು ಕೇಳಿ ನೀನು ಹೊರಗೆ ಹೋಗದು ತರಬಲ್ಲ. ಸಲ್ಲದು ಸಮರವು ನೆಲ್ಲು ನೀನಲ್ಲ, ಇಲ್ಲದೆ ಹೋಗದು ತರಬಲ್ಲ.
ಲಂಕಾಧೀಶ್ವರ ರಾವಣನು ಬರ ಹೇಳಿದ ಕಾರಣ ಹೋಗುವನೆಂಬ ನಿನ್ನ ಮಾತಿಗೆ ಎನ್ನ ಸಮ್ಮತಿಯೂ ಇಲ್ಲ ಕಾಂತ. ಸುಂದರಿ ದಶಕಂಠ ರಾವಣನು ಕಪಟ ವೇಷಧಾರಿಯು ಬಲು ಮೋಸಗಾರನು. ಆದ್ದರಿಂದ ನಿನ್ನನ್ನು ಕರೆಸಿದ ಕಾರಣವು ಯಾವುದೋ ಒಂದು ದುಷ್ಟ ಕಾರ್ಯಾರ್ಥವಾಗಿರಬಹುದು. ನಾನೇನು ಸಾಮಾನ್ಯವನು ಸುಂದರಿ. ಕಾಂತ, ಕಾಂತೆ, ಎಂಥ ವೀರಾದಿ ವೀರರಾದರೇನೋ ಮೋಸಕ್ಕೆ ಯಾರು ಈಡಲ್ಲ. ಅಣ್ಣನ ಹಕ್ಕಾಗಿರುವುದು ಸುಂದರಿ. ಕಾಂತ, ಕಾಂತ, ಕಾಂತೆ, ಅಣ್ಣನ ಆಜ್ಞೆ ಆಗಿರುವುದೆಂದು ದಶಕಂಠ ರಾವಣನ ಬಳಿ ಹೋದರೆ ನಿನ್ನ ಪ್ರಾಣವು ಉಳಿಯಲಾರದು. ಎನ್ನ ಮಾತನ್ನ ಕೇಳು, ನಿನ್ನ ಬಂಧವನ್ನು ಬಿಟ್ಟು ಬಿಡು ರಾಜ ರವಿಕೋಟಿ ತೇಜ. ರಾಜಕೇಂದ್ರ ನಿಕ್ಕರಿಸುವ ಮುಖ ಸುಂದರಿ, ಪ್ರೇಮ ಸುಂದರಿ. ಇವತ್ತು ಒಪ್ಪುವ ದಿಕ್ಕುಪತಿಗಳ ಬಳಿಯುವ ಹರಿಕಂಟಕನ ಸಮ ಬೇರುಂಡನಂತತ್ವ ಬೇರೆದಿನ ಶಬ್ದವು ನುಡಿಸುವುದಿಲ್ಲ. ಕಲಿ ವ್ಯಕ್ತಮಾನಿತನಿಗಿಂತ ಸುಖಿ ಅಂತ ಹೇಳಬೇಡ. ನಮ್ಮ ಪ್ರಯಾಣಕ್ಕೆ ಅಡ್ಡಿ ಆಗಬೇಡ. ನೀನು ಎಷ್ಟು ಹೇಳಿದರೂ ಕೇಳುವುದಿಲ್ಲ. ನಾನೇ ತಿಳಿದೆ, ನಾನು ಹೇಳಿದ ರೀತಿ. ಕಾಂತ, ನೀನು ಏನೇ ಹೇಳಿದರೂ ನಿನ್ನ ಮಾತನ್ನು ನಾನು ಒಪ್ಪುವುದಿಲ್ಲ. ನೀನು ಏನು ಹೇಳಿದರೂ ನಾನು ನಿನ್ನ ಮಾತು ಕೇಳುವುದಿಲ್ಲ ಸುಂದರಿ. ಸುಮ್ಮನೆ ಅರಮಂದಿರಕ್ಕೆ ಬಂದು ಬಿಡು. ಸರ್ವದಾ ಕೇಳುವುದಿಲ್ಲ ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಪರಿವಾರ ಬಾಬಾರ ಪರಿವಾರ. ಕಾಂತ, ಒಲಿದ ನಿನ್ನ ಬಿಡೆನು ಚಿನ್ನ ಎಂದು ಎಂದೆಂದಿಗೂ ಬಿಡೆನು ಎಂದೆಂದಿಗೂ ಬಿಡೆನು ಎಂದೆಂದಿಗೂ ನಾನು ಬಿಡೆನು ಎಂದೆಂದಿಗೂ. ನಿನಗೇತಕ್ಕೆ ಇಷ್ಟೊಂದು ದುಷ್ಟ ಬುದ್ಧಿಯು ಹೃದಯೇಶ್ವರ? ಸುಂದರಿ, ಕಟ್ಟಿಕೊಂಡ ಸರಿಯಳ ಮಾತನ್ನ ಮೀರಿ ದಶಕಂಠ ರಾವಣನ ಬರ ಹೇಳಿದ ಕಾರಣ ಹೋಗುವುದೆಂಬ ನಿನ್ನ ಮಾತಿಗೆ ನಾನು ಒಪ್ಪುವುದಿಲ್ಲ. ಕಾಂತ, ಸುಂದರಿ, ಲಂಕಾಧೀಶ್ವರ ರಾವಣನು ಆತನೇನು ಸಾಮಾನ್ಯದವನೇನು? ನಾವೇನು ಸಾಮಾನ್ಯವನು ಸುಂದರಿ. ಪ್ರಾಣೇಶ್ವರ, ಇಂಥ ಋತ ಸಮಯದಲ್ಲಿ ಎನ್ನನ್ನು ಬಿಟ್ಟು ರಾವಣ ಬಳಿ ತೆರಳುವುದು ನನ್ನ ಮನಸ್ಸು ಒಪ್ಪಲಾರದು. ನನ್ನ ಮಾತನ್ನ ಕೇಳೆಂದು ಬೇಡಿಕೊಳ್ಳುವೆನ ಸುಂದರ. ಕೇಳುವುದಿಲ್ಲ ಸುಂದರಿ. ತಿಳಿಯಿತೆ ಎನ್ನ ಮನದ ವಿಚಾರ. ಸುಂದರಿ, ಅಪ್ಪೋ ಪ್ರಿಯ, ಚಾತುರ್ಯಾದ ಸುಪ್ರಸೇನೆ ಇಂದಿನ ದಿನ ತಳತ್ತಳಿಸುವ ಮುಂಗಾರು ಸಂಭ್ರಮದಿಂದ ಹೋಗುವ ಸಮಯದ ಅಹೋ ಕಾಂತ, ಇಂದಿನ ದಿನವೇ ಋತ ಸಮಯ ಆಗಿರುವುದು ಏಕಾಂತಕ್ಕೆ ಬಾ ಎಂದು ಹೇಳಿದೀಯ. ಸುಂದರಿ, ಬಲಂಕಿತನಾದ ನಮ್ಮ ಆತ್ಮಜನ ಇಂದಿನ ದಿನವೇ ಹೋಗಬೇಕೆಂದು ಆತ್ಮಿಸಿದ್ದಳು. ಎಲೆಯ ರಮಣೆ, ಬಂದ ಪರವಾಯವ ನಿನ್ನ ಮನದ ಅಪೇಕ್ಷೆ ತೀರಿಸುವನು ಸುಂದರಿ. ಇಳಿಲಿಲ್ಲ ಅಂತ ಪುರಕ್ಕೆದಾಗಿ ನಗು ನಗು. ಕಾಂತ, ಹೇಳುವೆನು ಕೇಳು. ಸುಂದರನೇ ಪ್ರಿಯಕರನೇ
ಪ್ರಾಣೇಶ್ವರಿ ಸುಮ್ಮನೆ ಹಠ ಮಾಡದೆ ಅರಮಂದಿರಕ್ಕೆ ಬಂದು ನಿನ್ನ ಪ್ರಾಣವಾದರೂ ಉಳಿಸಿಕೊಂಡು ಸತಿಪತಿಗಳಾಗಿ ಸಂತಸದ ಸಮಯದಲ್ಲಿ ನಾವಿಬ್ಬರು ಒಂದಿನ ಜೀವನವನ್ನು ಸಾಗಿಸೋಣ. ಈ ನಿನ್ನ ಮಾತನ್ನು ನಾನು ಎಂದಿಗೂ ಒಪ್ಪುವುದಿಲ್ಲ. ಸುಮ್ಮನೆ ಸತಿಗಳ ಮಾತನ್ನು ಕೇಳಿ ಅರಮಂದಿರಕ್ಕೆ ಬಾ. ಕೇಳುವುದಿಲ್ಲ ಸುಂದರಿ. ದಶಕಂಠನ ಬಳಿ ಹೋದರೆ ಬರುವುದು ನಿನಗೆ ದುರ್ಗತಿ. ನಾವೇನು ಬರುವಂತನಲ್ಲ ಸುಂದರಿ. ರತ್ತಿಗಿಂತ ಅತಿ ಚೆಲುವಾದ ಸುಂದರಿ. ಸುಂದರ ಮಂದುರ ಬಲಂಕಿತ ವ್ಯಕ್ತ ಪರಕ್ರಮ ಕಂಠದ ಕಾಣನ ಇಂದ್ರಾತಿಗಳ ಕಂಡ ಬೇರುಂಡನಂತಪ್ಪು ಈ ನಿನ್ನ ಕಂಠನ ಕಲ್ಪದಿಂದ ಭಾಷಿಸುವುದು ತರವಲ್ಲ. ಹಾ ನೀನು ಹೇಳಿದ ಮಾತು ನಾನು ಸರ್ವತಾ ಕೇಳುವುದಿಲ್ಲ. ನಾನು ಹೋಗಿ ಬರುತ್ತೇನೆ ಸುಂದರಿ. ಅಹೋ ಹುಡುಗೇಶ್ವರ, ಅಣ್ಣನ ಆಜ್ಞೆಗೆ ಕಟ್ಟು ಬಿದ್ದು ಲಂಕಾಧೀಶ್ವರ ರಾವಣ ಬಳಿ ಹೋಗುವೆನೆಂದು ಹೇಳಿದೆಯಲ್ಲ, ಸ್ವಲ್ಪವಾದರೂ ವಿಚಾರ ಮಾಡಿದೀಯಾ? ಅಣ್ಣನ ಆಜ್ಞೆ ಆಗಿರುವುದು ಸುಂದರಿ. ಕಾಂತ ಅಂತೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂಬಂತೆ ಬುದ್ಧಿ ಮಟ್ಟವನ್ನು ತಗ್ಗಿಸಿಕೊಂಡು ಇಂದು ನೀನೇನಾದರೂ ರಾವಣನ ಬಳಿ ಹೋದರೆ ನಿಜವಾಗ್ಲೂ ನಿನ್ನ ಕಂಠ ನಿಶ್ಚಿತ. ಪ್ರಾಣೇಶ್ವರ, ನಿಶ್ಚಿತವಾಗಿ ಸ್ವಚ್ಛ ಮನಸ್ಸಿಂದ ತುಚ್ಛತನವನ್ನು ಬಿಟ್ಟು ಎನ್ನ ಮಾತನ್ನು ಕೇಳಿ ಎನ್ನ ಆಲಿಂಗನಕ್ಕೆ ಒಪ್ಪೆಂದು ಬೇಡಿಕೊಳ್ಳುವೆನು ರಾಜ. ಬಡ ನಡುವಿನ ಬಾಲೆ ಪ್ರಿಯ, ಸತ್ಯರ ಮಾತು ಮೀರಿ ಹೋಗುವುದು ಸರಿಯಲ್ಲ ಎಂದು ಹೇಳಿದೀಯ. ಹಾ ಸರಿ ಸಮರಾದ ಪರಾಕ್ರಮಗಳೇ ಇಲ್ಲ. ಇಂಥ ವಿಕ್ರಮನ ಮುಂದೆ ಆ ರಾಮೇಶನ ಭಯವನ್ನು ತಿಳಿಯುವ ರಾಣಿ ಮಕ್ಕಳವಳಿ. ಈಶ್ವರ, ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಹಣೆ ಬರಕ್ಕೆ ಹೊಣೆಯಾರೋ ವಿಧಿ ಲಿಖಿತವನ್ನು ತಪ್ಪಿಸುವರಾದರೂ ದಾರು. ನಿನ್ನ ಹಣೆ ಬರದಲ್ಲಿ ವಿಧಿ ಲಿಖಿತವು ಹೀಗೆ ಆಗಿರಬೇಕೆಂದು ಬರೆದಿದ್ದರೆ ಅದನ್ನು ತಪ್ಪಿಸಲು ಯಾರೆಂದರೂ ಕಾರಣವಿಲ್ಲ. ಆದ್ದರಿಂದ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ಪೀಠವನ್ನು ಅಲಂಕರಿಸು.
ಅಹಿರಾವಣ ಮಹಿರಾವಣರೆಂಬ ಸಕರೆ ಆಹೋ ದಶಕಂಠನೇ ಎಲ್ಲ ಸೈನ್ಯವನ್ನ ಸನ್ನದ್ಧದಿಂದ ತಿಂಡಿಗೆಡೆಹಿದವಳನ್ನೇ ಆಕೂಲನಾದ ರಾಮ ಲಕ್ಷ್ಮಣರನ್ನ ಪಕ್ಷಿಯಂತೆ ತೂರಿ ಅವರ ಪಕ್ಕಲಗಳನ್ನು ತಟಕರನ್ನು ಮುರಿದು ಜೈಬೇರಿಯನ್ನು ಒಡಿಸಿ ಬಂದಿರ ಈ ಸಕರೆ ಅಜಮನಂದರೆ ಆಹೋ ಲಂಕಪುರಕ್ಕೆ ಒಡೆಯನಾದ ದಶಕಂಠನೇ ಆಹೋ ಅಹಿರಾವಣನೇ ಗೋಳಿರ್ಯ ಆ ಕೂಲರಾದ ರಾಮ ಲಕ್ಷ್ಮಣರನ್ನು ಹಿಡಿದು ಅವರಿಗೆ ತಟ್ಟು ಆ ಹುಲ್ಲು ಕಪಿಗಳ ಪರಾಕ್ರಮವನ್ನು ಸಲ್ಲಿಗೆ ಹೇಳುವೆಯ ಎಲ್ಲ ಪರಾಕ್ರಮವನ್ನು ನೀನೇನು ನೋಡಿಲ್ಲ ಅವನ ಆ ಬಡವರಾಮನಿಗೆ ಬಂಧನವಾಗಿ ಜನ್ಮಬಂಧನವರ ಜನ್ಮಬಂಧನಿಗೆ ಈ ಕುಂದಗಳಿಗೆ ತಪ್ಪಳಿಸಿಬಿಡುವನು. ಇದು ಅಲ್ಲದೆ ಶಂಕು ಚಕ್ರ ಪಿತಾಂಬರನಾದ ನಾರಾಯಣನೆಂಬ ಕಳ್ಳನು ಬಂದರೆ ಅವನ ಜನ್ಮ ಮುಂಗುರಿದು ಈ ಕುಂಭದೊಳಗೆ ಇಂತರಣ ಭಯಂಕರಂಗೆ ಏಕೋಚಿತವಾಗಿ ರಾಮ ಲಕ್ಷ್ಮಣರೆಂಬ ಹುಲ್ಲು ಮನುಷ್ಯನಿಗೆ ಬೆದರಿನ ರಾಮ ನಾವೆಲ್ಲ ಪರಾಕ್ರಮವನ್ನು ಇಚ್ಛೆನ ಆಹೋ ಮಿತ್ರರೇ ಆಹೋ ದಶಕಂಠನಿಗೆ ನಿಮ್ಮ ಗಾಂಭೀರ್ಯ ವಾಕ್ಯವನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಕಣ್ಣನ ದಯದಿಂದ ಆಗತಕ್ಕ ಕಾರ್ಯ ಆಗಬೇಕು. ಮುಖ್ಯ ಯಾರಾದರೇನು ಜನರೆದರೆ ಆಡಿಸಿ ತೋರಿಸುವನು. ಉತ್ತಮನು ಈ ಕೆಲಸವನ್ನು ಮಾಡುತ್ತಾನೆಂದು ಡಂಗೂರವನ್ನು ಹೊಡಿಸುವನು. ಕೈಲಾಗದವನೊಂದು ಜನರು ತುಚ್ಚು ಮಾತುಗಳನ್ನಾಡುತ್ತಾರೆ. ಈ ರೀತಿಯ ನ್ಯಾಯ ಇರುವುದರಿಂದ ಎನ್ನ ಮಾನ ರಕ್ಷಣೆಯ ಭಾರವು ನಿಮ್ಮನ್ನು ಕೂಡಿಸುತ್ತದೆ ಸಗರೇ ಅಥವಾ ಆಹೋ ರಾವಣನೇ ಕೇಳು, ವೇದದಲ್ಲಿ ರಾಮ ಸೈನ್ಯದಲ್ಲಿ ಇರುವ ಕಪ್ಪುಗಳನ್ನು ಒಂದೊಂದು ಹೊಡೆತಕ್ಕೆ ಕಡಿವೆ ಪ್ರಳಯ ಕಾಲದಂತೆ ಋತುವಿನಂತೆ ಓಂಕರಿಸಿ ಪ್ರತಿಕಾರವನ್ನು ಪರಿಸಿ ಆಧಾರ ತಪ್ಪದೆ ಮಾಡುವೆನು. ಎಲ್ಲವೇ ಪ್ರತಿವಿಧವನ್ನು ಮಾಡಿ ಆ ತಲೆಯಾದ ರಾಮ ಲಕ್ಷ್ಮಣನ ಪ್ರತಿಕಾರ ಪಡಿಸಿ ಅನಿಷ್ಟ ತೊಲಗಿಸಿ ಕೀರ್ತಿಯನ್ನು ಹೊಂದಿವೆನು. ರಾವಣ ವೀಳ್ಯವನ್ನು ಕೊಡುವ ಇಚ್ಛ. ಆಹೋ ಅಹಿರಾವಣ ಮಹಿರಾವಣರೇ ನಿಮ್ಮಿಬ್ಬರ ಪರಾಕ್ರಮವನ್ನು ನಾರದರ ಮುಖದಿಂದ ಕೇಳಿ ನಾನು ತಿಳಿದುಕೊಂಡಿದ್ದೇನೆ. ವೇಳೆಯನ್ನು ತೆಗೆದುಕ ಹೊರಡಿ ರಾಜರೇ ಅತಿಮಾನರೇ ಆಹೋ ಗಂಡುಗಲಿ ಹುಟ್ಟಣ್ಣನಾದ ತಮ್ಮ ಆಹೋ ಅಗ್ರಜ ಗೋಳಿರ್ಯ ಆ ಕೂಲರಾದ ರಾಮ ಲಕ್ಷ್ಮಣರನ್ನು ಹಿಡಿದು ಅವರಿಗೆ ತೊಟ್ಟದೊಂದು ಜಂಜೂರಿಯಂ ಜಡಿದು ಪಿಡಿದು ತರುವುದಕ್ಕೆ ಅತಿ ಜಾಗೃತಿಯಿಂದ ರಥವನ್ನು ಬಿಡ ಬೈರಾಣ ನಮ್ಮ ಪಾಳಕ್ಕೆ ಹೋಗೋಣ ನಡೆಯುವ ಇಚ್ಛೆನ ರಾವಣನ ಆಜ್ಞೆ ಆಗಿರುವುದು ಆ ರಾಮ ಲಕ್ಷ್ಮಣ ಚಾಲಕ್ಕೆ ಚೂಟಿಯಿಂದ ರಥ ಅವರಿಬ್ಬರ ಪರಾಕ್ರಮದ ಬಗ್ಗೆ ನಾನು ನಾರದರ ಮುಖದಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ಅವರ ಕೂಡ ಯುದ್ಧ ಮಾಡಲಿಕ್ಕೆ ಪಾತಾಳ ಲೋಕದಲ್ಲಿ ಒಬ್ಬರಾದರೂ ಇಲ್ಲ. ಆದ ಕಾರಣ ರಾಮ ಲಕ್ಷ್ಮಣರನ್ನು ಸಮ್ಮತಿಸುವುದಕ್ಕೆ ಹೋದರು.
ನಿರೀಕ್ಷೆಯನ್ನು ನಡಿ ಮಂತ್ರಿ, ಸರ್ವ ಕಾರ್ಯಗಳು ನೀನೇ ಸ್ವತಂತ್ರಿ. ನಿನ್ನ ಕಳಸದ ಯಾರು ಇಷ್ಟರಲ್ಲಿಯೇ ಬರುವನು ಸಂಪತ್ತಾಳ ರಾಜ ರಾಕ್ಷಸಗಳ ಪಟ್ಟುತ್ತರ ವೀರಾವೇಶದಿಂದ ನಟ ನಟಿಸುತ್ತ ಕಾಲಕ್ಕೇನೋ ತೋರ್ಗಲ್ಲು ತೋರು ಬಿಚ್ಚರಂತ ಕರೆದ ಮರುವ ಕಕ್ಕ ಕಡಲ ಕೈ ಚೂರು ಮಹತ್ವದ ಪರ್ವತ ಅಬ್ಬರ ತಂಬಿಗೆ ಅವತ್ತು ರಕ್ಕಸರ ಗರ್ಭ ನಿರ್ಭೇದನದ ಇಂಥ ಗಂಭೀರ ಮುಂದೆ ನಿಂತು ಮಾತನಾಡಿಸುವ ನೀನು ಬರುವಾಗ ಬಾರನ್ನು ಮಾರುವ ಬಾರ ಮಾವಂದ್ರೆ ನಾನು ಒಳ್ಳೆಂದೆ ಕಳ್ಳಿ ಕಟ್ಟಿದ್ದಾರೆ ನಾನು ಮುಗಿದು ಸೊಳ್ಳೆಗಳಿಂದ ಒಂದು ಸೊಳ್ಳೆಕೊಂಡು ಒಳ್ಳೆ ನೋಡಿದಾಗ ಒಳ್ಳೆ ಬಂದಿರುವ ಎಲ್ಲ ನೋಡಿ ಒಳ್ಳೆ ಸಾರಥಿಯಿಂದ ನೇಮಿಸಿದ್ದಾರೆ ದೇವ ತಾವಡ ಕೇಳಿ ಒಳ್ಳೆ ಸಾರಥಿ ಎಂಬ ಚಾಣ ದೇವ ನೋಡು ಇಟಿಗೆ ಎಂಬ ತಾಣ ಇಟಿಗೆಯಲ್ಲಿ ಬಯಲಾಟ ಆಡೋದು ಚೆನ್ನ ಎಷ್ಟು ಸುಂದರವಾಗಿ ಕಾಣುತ್ತಿದೆ ನೋಡು ಬಯಲಾಟದ ಬಣ್ಣ ಆಕಾಶಕ್ಕೆ ನಕ್ಷತ್ರ ವೈದ್ಯರ್ಯ ಭೂಮಿಗೆ ಮಳೆಯ ಮಾಣಿಕ್ಯ ಸಮುದ್ರದ ಅಲೆಗಳ ಶೃಂಗಾರ ಈ ತಳವಾರ ಕುಟುಂಬದಿಂದ ಅಭಿನಯಿಸಿದ ಶುಕ್ರ ಪಾತ್ರ ಶೃಂಗಾರ ಸಾರಥಿ ನಾವುದಾರಂದ್ರೆ ಈ ಭೂಮಂಡದ ನಾವೇ ಗಂಡು ಗಲಿಯಿಂದ ಅಂಡನ ಹೊರ
ಅತ್ಯುತ್ತನಾದ ದೂತ ಸುಗುಣ ಪ್ರಖ್ಯಾತ ಹಾ, ಇಕ ಈ ಸುಂದರವಾದ ಸೌಗತ್ಯಕ್ಕೆ ಬಂದ ಕಾರಣವೇನೆಂದರೆ ಹೌದು ದೇವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಹಾ. ಶ್ರೀರಾಮಚಂದ್ರನ ದರ್ಶನಕ್ಕೆ ಬರಬೇಕಾಗಿ ಸಾರ್ತೆ. ಹಾ. ಆಗಲೇ ಭೂಪತಿ, ಮುಂದೇನು ಸಂಗತಿ? ಆಹೋ ವಿಚಾಚನ ಮಧ್ಯುತ್ತನಾದ ವಿಭೂಷಣನೇ ಕೆನ್ನ ವಚನ ಬೋಬಗನೆ. ಆಹೋ ಸುಗ್ರೀವರೇ, ಹೇಳು ಚೆನ್ನಾಗಿ ಹೇಳು. ಶ್ರೀರಾಮಚಂದ್ರನ ಮೂರ್ತಿಯು ದಾವಲಿರುವನ ಆತನನ್ನು ಕಂಡು ಬಂದಿರುವಲ್ಲವ? ಆತನ ವರ್ತಮಾನ ಚಂದ ಇಪ್ಪಡೆ ವಿಭೂಷಣನೇ ಮಹಾವೀರ. ಆಹೋ ಇಂದ ಸಕಲಾದ ಸುಗ್ರೀವರೇ, ಆಹೋ ಮಿತ್ರನಾದ ವಿಭೂಷಣನೇ, ಆ ಶ್ರೀರಾಮಚಂದ್ರನು ಸೀತಾದೇವಿಯ ವ್ಯಾಮೋಹದಿಂದ ಮನಮರುಗುತ್ತಿರುವನು. ಇಂದಿನ ಯುದ್ಧದಲ್ಲಿ ಕುಂಭಕರ್ಣನ ದಾಳಿಯಿಂದ ಕಪಿ ಸೈನ್ಯವೆಲ್ಲ ಕಂಗಿಟ್ಟದನ್ನು ಕಂಡು ಶ್ರೀರಾಮ ಮೂರ್ತಿಯು ರೌದ್ರಾವೇಶದಿಂದ ಕುಂಭಕರ್ಣ ಸೀಳಿ ಹಾಕಿದನು. ಆಹೋ ಸುಗ್ರೀವನೇ, ಆಹೋ ವಿಭೀಷಣ, ಮುಂದಿನ ಯುದ್ಧದಲ್ಲಿ ರಾವಣನನ್ನು ಸಂಹಾರ ಮಾಡಬೇಕೆಂದುಕೊಂಡು ನಮ್ಮೆಲ್ಲರೂ ಕೂಡಿ ಮಾಡಿಸಿಬಿಡಿದೆ. ಆಹೋ ಮಾಯಾವಿ ಕಣ್ಣನಾದ ವಿಭೀಷಣನೇ, ಆಹೋ ಸುಗ್ರೀವನೇ, ಬಂಡ ರಾವಣ ಪುಂಡ ಹಾಕನ ಕಣ್ಣೆತ್ತಾಕ ಮುಂದೇನು ಮಾಡಬೇಕಾಗಿ ಸಕನೆ ನಾರದ. ಆಹೋ ವಿಭೀಷಣ, ಆ ದಶಕಂಠನು ಮಹತುಂಟನು ಯಾವ ವಿಚಾರವಿಲ್ಲದೆ ಆ ವಿಚಾರಕ್ಕೆ ಕೈ ಹಾಕೊಂಡಿದ್ದರೆ ಅನೇಕ ತರಹದ ರಚನೆ ಉಂಟು ಮಾಡುವನು. ಶ್ರೀರಾಮಚಂದ್ರನ ಹತ್ರ ಹೊಂದಿದ್ದರೆ ಉಗ್ರ ಧರ್ಮದ ವಿಗ್ರಹಗಳು ರೌದ್ರವಾಗಿ ಚಕ್ರನಾಥಗಳಿದ್ದರು ಬೇಗ ಮಂಡಲದ ನಿವಾರಣೆಯಾಗಿ ಹೋಗುತ್ತದೆ. ಆಹೋ ಸುಗ್ರೀವರೇ, ಆಹೋ ಮಿತ್ರನಾದ ವಿಭೀಷಣನೇ, ಇರಲಿ ಮಿತ್ರ, ನಾಳೆಯ ದಿವಸ ಪ್ರಥಮ ಕಾಲದಲ್ಲಿ ನಮ್ಮ ಸೈನ್ಯವೆಲ್ಲ ಕಟ್ಟಿಕೊಂಡು ಲಂಕಾ ನಗರಕ್ಕೆ ದಿಕ್ಕಿ ದಾಳಿ ಇಟ್ಟು ಚೆನ್ನಾಗಿ ದಳ ಕಟ್ಟಿಕೊಂಡು ಹಸ್ತಗತ ಮಾಡಿದರೆ ಅಷ್ಟರಲ್ಲಿ ದುಷ್ಟ ರಾವಣ ಸಿಟ್ಟಿನ ಸಮರಕ್ಕೆ ಬರಲು ಆಮೇಲೆ ಸೃಷ್ಟಿ ಪಾಲಕನಾದ ಶ್ರೀರಾಮ ವಿಶಿಷ್ಟ ಬಾಳಿನ ನಷ್ಟವೊಂದು ಮಿತ್ರ, ನಷ್ಟವೊಂದು ಇಷ್ಟಕ್ಕೆ ನಂಬಿರ್ತದೆ ಮಿತ್ರ, ನಂಬಿಸಿ ಮಿತ್ರ. ಆಹೋ ರಾವಣನ ಅನುಜನಾದ ವಿಭೀಷಣನೇ, ಸುಗ್ರೀವರೇ, ನಿನ್ನಂತ ಸುಗುಣನು ನಾನೆಲ್ಲಿಯೂ ಕಾಣಲಿಲ್ಲ. ರಾಮ ಕಾರ್ಯ ದುರಂತನಾಗಿರುವರೇ. ಆಹೋ ವಿಭೀಷಣನೇ, ಆಹೋ ಸುಗ್ರೀವರೇ, ನೀನು ರಾಕ್ಷಸ ವಂಶದಿಂದ ಅವತರಿಸಿದವನ, ನಿನ್ನ ಗುಣ ಮಾತ್ರ ಪರೂಪದ ವಸ್ತು. ಆಹೋ ಮಿತ್ರ, ಆಹೋ ಮಿತ್ರ, ಸ್ವಲ್ಪ ನಿಧಾನಿಸು. ಆಗ ಹನುಮಂತನನ್ನು ಕಂಡವರು ಮಿತ್ರ ಕೋಮಲ ಘಾಟ. ಅಶೋಕವನದಲ್ಲಿ ಸೀತಾ ಮಾತೆ ಯೋಗೇಶ್ವರ ಬಂದಿರುವ ಮಂತ್ರಿ ಸರ್ವ ಕಾರ್ಯಕ್ಕೆ ನೀನೇ ಸಕಲಯ. ಆಹೋ ಒಡೆಯನಾದ ಸುಗ್ರೀವನೇ, ಆಹೋ ಭಾರತೆ, ಸೀತಾ ಮಾತೆ ವ್ಯಸನವ ಬಿಟ್ಟ ದಿನಕ್ಕೊಮ್ಮೆ ಮಾತೆಯಾದ ಸೀತಾದೇವಿಯ ಬಳಿಗೆ ಹೋಗಿ ಅವರ ವಿಚಾರವಿದೆ. ಯಾವಾಗಲೂ ಶ್ರೀರಾಮನ ಧ್ಯಾನದಲ್ಲಿ ಮಗ್ನನಾಗಿರೋನು ರಾಜ. ಆಹೋ ಆಂಜನೇಯ, ಹಾಗಾದರೆ ನಿನ್ನೆ ಈ ಭಕ್ತಿಗೆ ಸುಣ ಮೆಚ್ಚಿರೋಣ. ಇದರಿಂದ ಎಚ್ಚರದಿಂದರೆ ಮಾರುತೆ ವಿಚಾರಿಸೋಣ ಮತ್ತೆ. ಬಹುಮಾನ ಪ್ರಕಾರ ಮಾಡಿರ್ತಾರೆ.
ಅಹೋ ಸ್ವಾಮಿ, ಕಪಿ ಸೈನ್ಯಕ್ಕೆ ಒಡೆಯನಾದ ಸುಗ್ರೀವನು ತಾವಲ್ಲಿ ಇರುವನು. ಇಲ್ಲೇ ಬಂದನಪ್ಪ. ಆತನಲ್ಲಿ ಎನ್ನ ವಿಶೇಷ ವರ್ತಮಾನ ಇರುವುದು. ಸ್ವಲ್ಪ ಅದನ್ನು ತೋರಿಸುವಂತ ಸಾರಥಿ ಚದುರಮತಿ. ನಿಮ್ಮ ಇಷ್ಟದಲ್ಲಿ ಸ್ವಾಮಿ ಸತ್ಯನ ಪ್ರೇಮಿ.